ನೋಡಿ, ಇವತ್ತು ಇತ್ತೀಚೆಗೆ ಎಲ್ಲ ಪೇರೆಂಟ್ಸ್ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಎಂಥ ಸಂಸ್ಥೆಯ ಮಗು ಸೇರಿಸ್ಬೇಕು ಅಂತ. ಇದನ್ನ ಒಂದು ಟಾಪಿಕ್ ಆಗಿ ನಿಮ್ಗೆ ಮತ್ತೆ ಮಾತಾಡ್ತಾ ಇದ್ದೀನಿ. ರೆಡ್ ಫ್ಲಾಗ್ಸ್ ವೆನ್ ದ ಚೂಸಿಂಗ್ ಎ ಕಾಲೇಜಸ್ ಆರ್ ಕೋರ್ಸಸ್ ಅಂತ ಕನ್ನಡದಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕಾಲೇಜು ಅಥವಾ ಕೋರ್ಸ್ ಆಯ್ಕೆ ಮಾಡುವಾಗ ಗಮನಿಸಬೇಕಾಗಿರ್ತಕ್ಕಂಥ 26 ಪ್ರಮುಖ ಅಂಶಗಳು. ಮೊದಲನೇದು, ಮಾನ್ಯತೆ ಇದೆಯಾ ನೋಡ್ಕೊಳ್ಳಿ. ಉದಾಹರಣೆಗೆ UGC ಇರ್ಬೋದು, AICTE ಇರ್ಬೋದು, ಮಾನ್ಯತೆ ಇದೆಯಾ ಅಲ್ವಾ ಚೆಕ್ ಮಾಡಿ. ಪ್ಲೇಸ್ಮೆಂಟ್ಸ್ ಎಷ್ಟು ಪರ್ಸೆಂಟೇಜ್ ಇದೆ, ರೆಗ್ಯುಲರ್ ಆಗಿ ಆಗ್ತಾ ಇದೆಯಾ ನೋಡ್ಕೊಳ್ಳಿ. ಆಗಾಗ ಅಲ್ಲಿ ಬೋಧಕರು ಅಥವಾ ಏನು ಫ್ಯಾಕಲ್ಟಿ ಚೇಂಜಸ್ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ, ಪರ್ಮನೆಂಟ್ ಇದೆಯಾ ನೋಟ್ ಮಾಡಬೇಕು. ಹಳೆಯ ಸಿಲೆಬಸ್ ಇದೆಯಾ, ಓಲ್ಡ್ ಸಿಲೆಬಸ್, ನ್ಯೂ ಸಿಲೆಬಸ್ ಇದೆಯಾ ಚೆಕ್ ಮಾಡಬೇಕು. ಮತ್ತೆ ಅಲ್ಲಿ ರೆಗ್ಯುಲರ್ ಆಗಿ ಇಂಟರ್ನ್ಶಿಪ್ಸ್ ಏನಾದರೂ ಕೊಡ್ತಾ ಇದ್ದಾರಾ ಇಲ್ವಾ, ಅಲ್ಲಿ ಸಂಪರ್ಕ ಇದೆಯಾ ಇಲ್ವಾ ನೋಡ್ಕೋಬೇಕು. ಮತ್ತೆ ಫೀಸ್ ಸ್ಟ್ರಕ್ಚರ್ಸ್ ಬಗ್ಗೆ ಮಾಹಿತಿ ಇರಬೇಕು. ಆಮೇಲೆ ಮತ್ತೆ ಮತ್ತೆ ಚೇಂಜ್ ಮಾಡಿ ಒದ್ದಾಡಬಾರ್ದು. ಹಾಗೆ ಮತ್ತೆ ಅಲ್ಲಿ ಯಾವ ರೀತಿ ಆ ಒಂದು ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾರೆ ಕಾಲೇಜಸ್ ಅಲ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಮತ್ತೆ ಅಸ್ಪಷ್ಟವಾಗಿ ಏನಾದ್ರು ಮಾಹಿತಿ ಇತ್ತು ಅಂದ್ರೆ ಮೊದಲೇ ತಗೋಬೇಕು, ಆಮೇಲೆ ಒದ್ದಾಡಬಾರ್ದು. ಒಂದ್ ವೇಳೆ ನಕಲಿ ರಿವ್ಯೂ ಏನಾದ್ರು ಇದೆಯಾ ಚೆಕ್ ಮಾಡ್ಕೊಳ್ಳಿ. ಗೂಗಲ್ ಅಲ್ಲಿ 5 ರೇಟಿಂಗ್ ಇರ್ಬೋದು, ಆದ್ರೆ ನಿಜವಾಗ್ಲೂ ಅಷ್ಟು ಎಲ್ಲಿ ರಿವ್ಯೂ ಇದೆಯಾ, ಎಷ್ಟು ರಿವ್ಯೂ ಇದೆ, ಓಲ್ಡ್ ಸ್ಟೂಡೆಂಟ್ಸ್ ಕಮ್ಯುನಿಕೇಶನ್ ಇದೆಯಾ ಅಥವಾ ಅಲ್ಲಿ ಆ ನೆಟ್ವರ್ಕ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಪ್ರಮುಖವಾಗಿ ಅಲ್ಲಿ ಜಾಬ್ ಪ್ಲೇಸ್ಮೆಂಟ್ಸ್ ಇದೆಯಾ ಇಲ್ವಾ, ಇಷ್ಟು ವಿಚಾರಗಳನ್ನ ತಿಳ್ಕೊಳ್ದಿರಾ ಯಾರು ಕೂಡ ಬ್ಲೈಂಡ್ ಆಗಿ ಯಾವುದೇ ಕಾಲೇಜಸ್ಗೂ ಸೇರ್ಸಕ್ ಹೋಗ್ಬೇಡಿ. ನೀವೇನಾದ್ರೂ ಈ ತಪ್ಪುಗಳನ್ನ ಮಾಡಿದ್ರೆ ನಿಮ್ಮ ಟೈಮು ವೇಸ್ಟ್ ಆಗತ್ತೆ, ಎನರ್ಜಿ ವೇಸ್ಟ್ ಆಗತ್ತೆ, ದುಡ್ಡು ವೇಸ್ಟ್ ಆಗತ್ತೆ. ಹಾಗಾಗಿ ಈ ವಿಚಾರಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್.